ಅದರ ಕಿರಣ ಬೇರೆಯವರು. ಹಾಗೆಯೇ ಬ್ರಹ್ಮ ಬೇರೆಯಲ್ಲ, ಶಕ್ತಿ ಬೇರೆಯಲ್ಲ. ಹೇಗೆ ಹಾಲು ಮತ್ತು ಅದರ ಬಿಳುಪು, ಬಿಳಿ ಬಣ್ಣ ಬೇರೆ ಬೇರೆ ಅಲ್ವೋ, ಹಾಗೆ ಬ್ರಹ್ಮ ಬೇರೆಯಲ್ಲ, ಶಕ್ತಿ ಬೇರೆಯಲ್ಲ. ಹೇಗೆ ವಜ್ರ ಮತ್ತು ಅದರ ಹೊಳೆಯುವ ಶಕ್ತಿ, ಪ್ರಭೆ ಬೇರೆ ಬೇರೆ ಅಲ್ಲವೋ, ಹಾಗೆ ಬ್ರಹ್ಮ ಬೇರೆಯಲ್ಲ, ಶಕ್ತಿ ಬೇರೆಯಲ್ಲ. ಇನ್ನೊಂದು ಉದಾಹರಣೆಯನ್ನು ಶ್ರೀರಾಮಕೃಷ್ಣರು ಕೊಡ್ತಾರೆ. ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ ಹೇಳಿದಾಗ ಸಮುದ್ರದ ನಡುವೆ ಇರುವಂತಹ ಐಸ್ಬರ್ಗ್, ಹಿಮಬಂಡೆ ಅಲ್ಲ, ಇದು ಸಗುಣ ಸಾಕಾರ. ನಿರ್ಗುಣ ನಿರಾಕಾರ ಅಂದ್ರೆ ಸಮುದ್ರ, ನಿರ್ಗುಣ ನಿರಾಕಾರ ಅಂದ್ರೆ ಸಮುದ್ರ, ಐಸ್ಬರ್ಗ್ ಇದೆಯಲ್ಲ ಸಗುಣ ಸಾಕಾರ. ಹಾಗಂದ್ರೇನು? ಯಾವುದರಿಂದ ಸಮುದ್ರದ ನೀರು ಆಗಿದೆಯೋ ಅದೇ ನೀರಿನಿಂದ ಹಿಮಬಂಡೆ ಆಗಿರೋದು. ಯಾವುದು ಹಿಮಬಂಡೆಯೋ ಅದೇ ಸೂರ್ಯ ಕಿರಣಕ್ಕೆ ಕರಗಿ ಸಮುದ್ರದ ನೀರಾಗಿದೆ. ಹೇಗೆ ಸಮುದ್ರದ ನೀರು ಬೇರೆಯಲ್ಲ, ಹಿಮಬಂಡೆ ಬೇರೆಯಲ್ಲ, ಹಾಗೆಯೇ ಬ್ರಹ್ಮ ಬೇರೆಯಲ್ಲ, ಶಕ್ತಿ ಬೇರೆಯಲ್ಲ ಅಂತ ಶ್ರೀರಾಮಕೃಷ್ಣರು ವಚನವೇದದ ಉದ್ದಕ್ಕೂ ಹಲವಾರು ರೀತಿಯಲ್ಲಿ ವಿವರಿಸಿ ಹೇಳಿದ್ದಾರೆ. ಬ್ರಹ್ಮ ಅಂತ ಹೇಳಿದಾಗ ಶ್ರೀರಾಮಕೃಷ್ಣರು ಪರಬ್ರಹ್ಮ, ಶಕ್ತಿ ಅಂತ ಹೇಳಿದಾಗ ಶ್ರೀಮಾತೆ. ಬ್ರಹ್ಮ ಬೇರೆಯಲ್ಲ, ಶಕ್ತಿ ಬೇರೆಯಲ್ಲ, ಶ್ರೀರಾಮಕೃಷ್ಣರು ಬೇರೆಯಲ್ಲ. ಅವರು ಹೊರಗಿನ